ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧ ರೈತರ ರೋಷಾಗ್ನಿ. ಕಬ್ಬಿನ ದರ ನಿಗದಿಗೆ ಸಂಜೆ 6ರ ಡೆಡ್ಲೈನ್. 3,500 ರೂಪಾಯಿ ಸಿಗದಿದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್. ಗೋಕಾಕ್ನಲ್ಲಿ ಬೆಳೆಗಾರರ ಹೋರಾಟದಲ್ಲಿ ರಾಜಕೀಯ. ವಿಜೇಂದ್ರ ಶೆಟ್ಟರ್ ಫೋಟೋಗೆ ಬೆಂಕಿ ಹಚ್ಚಿ ಆಕ್ರೋಶ. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂದು ಕಿಡಿ. ರಾಜ್ಯದಲ್ಲಿ RSS ಪಥಸಂಚಲನ ದಂಗಲ್. ಇಂದಿನಿಂದ ಬೆಂಗಳೂರಿನಲ್ಲಿ ಭಾಗವತ್ ವಾಸ್ತವ್ಯ. ಸರ್ಕಾರಕ್ಕೆ ಟಕ್ಕರ್ ಕೊಡ್ತಾರಾ ಸಂಘದ ಅಧ್ಯಕ್ಷ? ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಜಟಾಪಟಿ. ದೆಹಲಿಯಲ್ಲಿ DCM ಚದುರಂಗದಾಟ. DKC ಭೇಟಿಗೆ ಗ್ರೀನ್ ಸಿಗ್ನಲ್ ನೀಡ್ತಾರಾ ರಾಹುಲ್ ಗಾಂಧಿ? ಬುದ್ಧನ ನಾಡಲ್ಲಿ ಮತದಾನದ ಹಬ್ಬ. ಯಾರ ಕೊರಳಿಗೆ ಬೀಳಲಿದೆ ಬಿಹಾರದ ಜಯದ ಹಾರ? ಘಟಾನುಘಟಿಗಳಿಂದ ವೋಟಿಂಗ್. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಕೊಲೀಗ್ ರಂಜಿತ್ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆಗೆ ಮೈಲಾರಿ ಪಟಾತ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ಇವತ್ತು ಬೆಂಗಳೂರಿಗೆ RSSನ ಅಧ್ಯಕ್ಷ ಭಾಗವತ್ ಅವರು ಬರ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ದೆಹಲಿಯಲ್ಲಿ DCM DK ಶಿವಕುಮಾರ್ ವಾಸ್ತವ್ಯ ಹೂಡಿದ್ದಾರೆ. ಕುರ್ಚಿ ಕಿತ್ತಾಟ ಜೋರಾಗ್ತಾ ಇದೆ. ಈ ಸಾರಿ CM ಚೇರನ್ನ ಗಟ್ಟಿ ಮಾಡಿಕೊಂಡೇ ಬರ್ತಾರಾ DK ಶಿವಕುಮಾರ್? ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಭಿಷೇಕ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಎಲ್ಲರನ್ನ ಅವರವರ ಸುದ್ದಿ ಬಂದಾಗ ಸಂಪರ್ಕ ಮಾಡೋಣ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮೊದಲನೇ ಸುದ್ದಿಯನ್ನ ಗಮನಿಸೋಣ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ರೋಷಾಗ್ನಿ ಹೆಚ್ಚಾಗ್ತಾ ಇದೆ. ಕಬ್ಬಿಗೆ ದರ ನಿಗದಿ ಮಾಡುವಂತೆ ರೈತರು ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಗುರ್ಲಾಪುರದಲ್ಲಿ ಉಗ್ರ ಸ್ವರೂಪಕ್ಕೆ ತಿರುಗಿದೆ ಹೋರಾಟ. 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಸರ್ಕಾರ ಈ ಒಂದು ಬೇಡಿಕೆಯನ್ನ ಈಡೇರಿಸಲೇಬೇಕು ಅಂತ ರೈತರು ಸರ್ಕಾರಕ್ಕೆ ಸಂಜೆಯ ಡೆಡ್ ಲೈನ್ ಕೊಟ್ಟಿದ್ದಾರೆ. 7 ಗಂಟೆ ತನಕ. 7 ಗಂಟೆಗೇನಾದರೂ ಇವರ ನಿರ್ಧಾರ ಬರಲಿಲ್ಲ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್. ಉಗ್ರ ಹೋರಾಟ ಮತ್ತಷ್ಟು. ಬೆಳೆಗಾರರ ಬೇಡಿಕೆಗೆ ಒಪ್ಪದೇ ಇದ್ರೆ ನಾಳೆ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭೇಟಿಗೂ ಕೂಡ ಅನ್ನದಾತರು. ಇದೇ ಸಂದರ್ಭದಲ್ಲಿ HK ಪಾಟೀಲ್ರನ್ನ ಗೇರಾವ್ ಹಾಕುವ ಕೆಲಸವನ್ನ ಕೂಡ ರೈತರು ಮಾಡಿದರು. ಅವರ ಕಾರ್ಗೆ ಮುತ್ತಿಗೆ ಹಾಕುವಂತ ಕೆಲಸ ಕೂಡ ಅಲ್ಲಿ ಆಯ್ತು. ಇನ್ನ ಇದೇ ಸಂದರ್ಭದಲ್ಲಿ 8 ಬೇಡಿಕೆಗಳನ್ನ ಈಡೇರಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ HK ಪಾಟೀಲ್ ಹೇಳಿಕೆಯನ್ನ ಕೊಡ್ತಾ ಇದ್ದಂತೆ ಬೆಳೆಗಾರರು ರೊಚ್ಚಿಗೆದ್ದಿದ್ದಾರೆ. ನಿನ್ನೆ ಸಚಿವ HK ಪಾಟೀಲ್ ಸಂಧಾನ ಸಭೆಗೆ ಅಂತ ಬಂದಿದ್ರು. ಸಂಧಾನ ಸಭೆ ವಿಫಲವಾಯಿತು. HK ಪಾಟೀಲ್ ಕಾರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸ ಆಯಿತು. ಬೆಂಗಳೂರಿಗೆ ಬರೋದಕ್ಕೆ ರೈತರು ಒಪ್ಪಿಲ್ಲ. ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ.
ಇವತ್ತಿನ ಕ್ಯಾಬಿನೆಟ್ ಸಭೆಯತ್ತ ಕರುನಾಡಿನ ರೈತರ ಚಿತ್ತ ನೆಟ್ಟಿದೆ. ಬೆಂಬಲ ಬೆಲೆಯನ್ನ ಅನೌನ್ಸ್ ಮಾಡ್ತಾರಾ ಇವತ್ತು? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಗುಳೇದವರು ನನಗೆ ನಿಮ್ಮ ಪ್ಲಸ್ ಪಾಯಿಂಟ್ ಯಾವ್ಯಾವ ನೋಡ್ರಿ ಮಾಡಬೇಕು, ಹೆಂಗಾಗಬೇಕು, ಏನಾಗಬೇಕು ಅನ್ನೋದ್ರ ಬಗ್ಗೆ ತಮ್ಮ ಒತ್ತಡವನ್ನು ಹೇರೋದಲ್ಲದೆ ಹಲವಾರು ಮಾಹಿತಿಗಳನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಈ ಶುಗರ್ ಕೇನ್ ಕಮಿಷನರೇಟನ್ನು ವಾಪಸ್ ಅದು ಇಲ್ಲಿ ಸ್ಥಾಪನೆ ಆಗೋದಕ್ಕೆ ಅದನ್ನು ಬರೀ 4 ಮಂದಿನ ಇಟ್ಕೊಂಡು ಮಾಡಿದರೆ ಸಾಲದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸರಂಜಾಮ ಇನ್ನು ಕಬ್ಬು ಬೆಳೆಗಾರರ ಹೋರಾಟದ ವಿಚಾರದಲ್ಲಿಯೂ ಕೂಡ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹೋರಾಟದಲ್ಲಂತೂ ಒಂದು ರೀತಿ ರಣ ರಾಜಕೀಯ ನಡೀತಾ ಇದೆ. ವಿಜೇಂದ್ರ ಫೋಟೋಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ವಿಜೇಂದ್ರ ಬಂದಿಲ್ಲ ಅಂತ ಕಿಡಿಕಾರಿದ್ದಾರೆ. ವಿಜೇಂದ್ರ, HK ಪಾಟೀಲ್, ಜಗದೀಶ್ ಶೆಟ್ಟರ್ ಇವರು ಫೋಟೋಗೂ ಬೆಂಕಿ ಹಚ್ಚಿದ್ದಾರೆ. ರಾಜ್ಯ ರೈತ ಸಂಘದ ಗಣೇಶ್ ಈಡಿಗೇರ್ ನೇತೃತ್ವದಲ್ಲಿ ಹೋರಾಟ ನಡೆದಿರೋದು. ಗುರ್ಲಾಪುರಕ್ಕೆ ಭೇಟಿ ನೀಡಿದ್ರು BY ವಿಜೇಂದ್ರ, ಆದರೆ ಗೋಕಾಕ್ಗೆ ಬಂದಿಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನೊಂದ್ಸಲ ಸರಿಯಾಗಿ ತೋರಿಸ್ರಿ. ಅಲ್ಲ, ರಾಜಕೀಯ ನಾಟಕ ಆಡ್ಬಾರ್ದಲ್ಲ, ಏನಂತೀರಿ? ಅವ್ರು ನಿಜವಾದ ರೈತರ ಮಗ ಆಗಿದ್ರ ಎಲ್ಲ ಕಡೆ ಬರ್ಬೇಕಾಗಿತ್ತು. ಒಬ್ಬ ರೈತ ಇದ್ರು ಕೂಡ ಅವ್ರಿಗೆ ಕಣ್ಣೀರು ಒರೆಸಿ ಸಮಾಧಾನ ಹೇಳ್ಬೇಕಾಗಿತ್ತು. ನಿನ್ನಿಂದ ನಾನು ಅದೇನೆ ಅಂತಂದು ಗುಂಪಿನಾಗ ಗೋವಿಂದ ಹೋಗಿ ಪ್ರಚಾರ ತಗೊಂಡು, ಮಾಧ್ಯಮ ಕರ್ಕೊಂಡು ಹೋಗಿ ಪ್ರಚಾರ ತಗೊಂಡು ಇಡೇ TV ಎಲ್ಲ ನ್ಯಾಷನಲ್ ನ್ಯೂಸ್ ಮಾಡಿ ಹಾಕೋ ಅವಶ್ಯಕತೆ ಇರಲಿಲ್ಲ. ಯಾಕೆ ನಿಮ್ಮ ಕೇಂದ್ರದಾಗ ಕೇಳಬೇಕಾಗಿತ್ತು. ಅಮಿತ್ ಶಾ ಅವ್ರಿಗೆ ನಿಮ್ಗೆ ಶುಭಾಶಯ ತಿಳಿಸಿರಲ್ಲ ಮುಂಜಾನೆಯಾಗ. ನಮಸ್ತೆ ಸರ್, ಪ್ರಣಾಮ್ ಸರ್ ಅಂದ್ರಲ್ಲ ನೀವು. ಬೆಳಗಾಂ ಫಾರ್ಮರ್ ಕಾ ಪ್ರೊಟೆಸ್ಟ್ ಆಯ್ತು ಸರ್ ಎಲ್ಲ ನೀ ಹಿಂದೆ ಮಾತಾಡ್ದಲ್ಲ. ನಾನು ಕೇಳೇನು ಮುಂಜಾನೆಯಾಗ. ಅದು ಎದಕ್ಕೆ ಹೋರಾಟ ಮಾಡಿದ್ರಂತ ನಿಮ್ಮ ಅಮಿತ್ ಶಾ ಅವ್ರು ಕೇಳಿಲ್ಲನ್ರಿ? ಅಮಿತ್ ಶಾ ಅವ್ರು ಎದಕ್ಕೆ ಹೋರಾಟ ಮಾಡತ್ತಾರ ಫಾರ್ಮರ್ ಅಂತ ಕೇಳಿಲ್ಲನ? ಮತ್ತು ಉತ್ತರನೇ ಇಲ್ಲ. ಫಾರ್ಮರ್ ಹೋರಾಟ ಮಾಡತ್ತಾರ, ನಾನು ಅಲ್ಲದನಿ ಅಂತ ಹೇಳ್ಯಾನ ಅಷ್ಟ. ಅವ ಅಲ್ಲಿಂದ ಹೇಳಿಲ್ಲ, ನಿನಗೆ ಕೇಳಿಲ್ಲನ ಏನು ಎದಕ್ಕೆ ಹೋರಾಟ ಮಾಡತ್ತಾರ ಅಂತಂದು? ಕೇಳಿರ್ತಾರ. ಯಾಕೆ ಕೇಳಿರಲ್ಲ? ನಿಮ್ಮದು ಐತೆ ಅದ್ರಾಗ ಪಾತ್ರ, ನೀವು ಕೊಡಬೇಕು. ರೈತರಿಗೆ ಸಹಾಯ ಮಾಡಿರಿ ಸಾಹೇಬ್ರ ಅನ್ಬೇಕು. ಕೇಂದ್ರದಾಗ ನಿಮ್ಮ ಸರ್ಕಾರನ ಐತಲ್ಲಪ್ಪ, ಕೇಳಬೇಕಾಗಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ ಪಟಾತ್, ಗಮನಿಸ್ತಾ ಇದ್ದೀವಿ ಒಂದು ಕಡೆ ರೈತರ ಆಕ್ರೋಶದ ಕಿಚ್ಚು, ಸರ್ಕಾರದ ವಿರುದ್ಧ ಈಗಾಗಲೇ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಭಾವಿಸಿ ಕೆಲವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಏನು ನಡೀತಾ ಇದೆ ಸದ್ಯಕ್ಕೆ ಬೆಳಗಾವಿಯಲ್ಲಿ?
ಖಂಡಿತ ಶ್ರೀಪಾದ್, ಇವತ್ತು 8ನೇ ದಿನಕ್ಕೆ ಕಬ್ಬು ಬೆಳೆಗಾರ ಹೋರಾಟ ಇಲ್ಲಿ ಕಾಲಿಟ್ಟಿರುವಂಥದ್ದು ಪ್ರಮುಖವಾಗಿ ಗಮನಿಸ್ಬೋದು. 8 ದಿನಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಸ್ಥಳೀಯ ಶಾಸಕರು ಇರ್ಬೋದು ಅಥವಾ ಇಲ್ಲಿರುವಂಥ ರಾಜಕಾರಣಿಗಳಿಗೂ ರೈತರಿಗೆ ಸ್ಪಂದಿಸುವ ಕೆಲಸ ಮಾಡಿಲ್ಲ. ಜೊತೆಗೆ ನಿನ್ನೆ ಬಂದಂಥ ಏನು ಸಚಿವರು HK ಪಾಟೀಲ್ ಅವರು ರೈತರ ಜೊತೆಗೆ ಸಂಧಾನಕ್ಕೆ ಬಂದಿದ್ರು, ಆದರೆ ಸಂಧಾನ ವಿಫಲ ಆಗಿರುವಂಥದ್ದು. ಹಾಗಾಗಿ ಇವತ್ತು 8 ಗಂಟೆವರೆಗೂ ಕೂಡ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಹುಕ್ಕೇರಿ ಪಟ್ಟಣದಲ್ಲಿ ಇರುವಂಥದ್ದು. ಇಲ್ಲಿಯೂ ಕೂಡ ಸಾಕಷ್ಟು ರೈತರು ಕೂಡ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಇಲ್ಲಿಯೂ ಕೂಡ ಸ್ವಯಂ ಪ್ರೇರಿತ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸುವಂಥ ಕೆಲಸ ಕೂಡ ಆಗಿತ್ತು. ಆದರೆ ಇಲ್ಲಿರುವಂಥ ಏನು ರಾಜಕೀಯ ನಾಯಕರಾಗಲಿ ಯಾರೂ ಕೂಡ ಬಂದಿಲ್ಲ. ಅದರಲ್ಲಿ ಪ್ರಮುಖವಾಗಿ ಬಹುತೇಕ ನಾಯಕರು ಗಪ್ಚುಪ್ ಅನ್ನೋ ಏನು ರೀತಿಯಲ್ಲಿ ವರ್ತನೆ ಮಾಡ್ತಿರುವಂಥದ್ದು. ಏನು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇರ್ಬೋದು, ಲಕ್ಷ್ಮಣ್ ಸವದಿ ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರು ಕೂಡ ಇಲ್ಲಿ ಬರ್ತಾ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ಹೊಂದಾಣಿಕೆ ಏನಾದರೂ ಈ DCC ಬ್ಯಾಂಕ್ ವಿಚಾರ ಇರ್ಬೋದು, ಸಣ್ಣ ಚುನಾವಣೆ ಇರ್ಬೋದು, ಎಲ್ಲರೂ ಕೂಡ ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾರೆ. ಆದರೆ ಈ ಒಂದು ರೈತರ ವಿಚಾರದಲ್ಲಿ ಕೇವಲ 200 ರೂಪಾಯಿಯನ್ನು ಕೇಳ್ತಿದ್ರು ಕೂಡ ಅವರಿಗೆ ಯಾರೂ ಸ್ಪಂದಿಸುವ ಕೆಲಸವನ್ನು ಮಾಡ್ತಿಲ್ಲ. ಹಾಗಾಗಿ ರೈತರು ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸ ಕೂಡ ಈಗ ಮಾಡ್ತಿರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ರೈತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, 2-3 ದಿನ ಪ್ರತಿಭಟನೆ ಮಾಡತ್ತೀರಿ, ಯಾರ್ಯಾರು ಬರತ್ತಾರ ನಿಮ್ಮ ಜೊತೆಗೆ? ಈಗ ಕಳೆದ 6-7 ದಿನಗಳಿಂದ ಯಾರೂ ಶುಗರ್ ಮಾಲೀಕರು ಇಲ್ಲಿ ಬಂದಿಲ್ಲ, ಸಲಿತಿ ನೋಡಿಲ್ಲ. ಈಗ ರೈತರು ಬೀದಿಗಿಳಿದ್ರು, ಎಷ್ಟು ರಾತ್ರಿ ಹಗಲು ಹೋರಾಟ ಮಾಡಿದ್ರು, ಇನ್ನೂ ಈ ಕಡೆ ತಲೆ ಎತ್ತಿ ಕೂಡ ನೋಡಿಲ್ಲ. ಇದು ಭಾಳ ಖಂಡನೀಯ. ಈ ಅಧಿಕಾರ ಬಂದಾಗೆಲ್ಲ ಹೊಂದಾಣಿಕೆ ಮಾಡ್ಕೋತಾರೆ ಎಲ್ಲ ಒಂದಕ್ಕರ. ಈ ರೈತರು ಅಂದ್ರೆ ಯಾಕೆ ಅಂತ ಅದೊಂದು ಸ್ಕ್ಯಾಮ್ ಇದ್ದಂಗೆ ರೀ. ಶುಗರ್ ಫ್ಯಾಕ್ಟ್ರೆಲ್ಲ ಒಂದಾಗಿ ಅವರು ಬೇಡಿಕೆಗೆ ಸ್ಪಂದನೆ ಮಾಡ್ತಾ ಇಲ್ಲ. ಅವರು ರಾಜಕೀಯವಾಗಿ ಏನಿದ್ರು ಭೀ ಈ ವಿಷಯ ಬಂದಾಗೆಲ್ಲ ಒಂದಾಗ್ತಾರೆ ಅವರು. ಇನ್ನೂ ಸಾಕಷ್ಟು ರೈತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಇಲ್ಲೇ ಸ್ಥಳೀಯ ಏನು ರಮೇಶ್ ಕತ್ತಿ ಅವರು ಅಥವಾ ಬೇರೆ ಸ್ಥಳೀಯ ಶಾಸಕರು ನಿಖಿಲ್ ಕತ್ತಿ ಅವರು ಬಂದು ನಿಮ್ಮ ಸಮಸ್ಯೆ ಕೇಳಿದ್ರ? ಇವತ್ತಿನ ದಿವಸ 3ನೇ ದಿವಸ ಈ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದರೂ ಸಹಿತ ಇಲ್ಲಿ ಯಾರೂ ಬಂದ ರಮೇಶ್ ಕತ್ತಿ ಆಗಲಿ ಯಾವ ರಾಜಕಾರಣಿಗಳು ಆಗಲಿ ಯಾರೂ ಬಂದು ಹನಿಗೆ ಹಾಕಿಲ್ಲ. ಇವತ್ತಿನ ದಿವಸ ನಾವು ಏನು ಒಂದೇ ಹೇಳಕ್ಕೆ ಇಚ್ಛಪಡ್ತೇವೆ, ಕರ್ನಾಟಕ ರಾಜ್ಯ ರೈತ ಸಂಘದವರು ಹಾಗೂ ನಮ್ಮ ಒಕ್ಕೂಟದವರು ಇವತ್ತು ರೊಚ್ಚಿಗೆದ್ದರು. ಇನ್ನು ಮುಂದಿನ ಹೋರಾಟ ಬಹಳಷ್ಟು ಮುಂದುವರಿತೈತಿ, ಭಾಳ ಉಗ್ರವಾಗಿ ಚಾಲು ಆಗ್ತೈತಿ. ಸರ್, ತಾವೇನು ಹೇಳ್ತೀರಿ? ನೋಡ್ರಿ, ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾಯಕರಿದ್ದಾರೆ, ಅವ್ರಿಗೆ ನಾಚಿಕೆ ಬರಬೇಕು. ರೈತ ಬೀದಿಗೆ ಇಳಿದಾನೆ, ಲಕ್ಷಾಂತರ ಜನ ದನ ಕರುಗಳನ್ನು ಬಿಟ್ಟು ಬೀದಿಗೆ ಬಂದು ನಮಗೆ ನ್ಯಾಯ ಕೊಡಿ ಅಂತ ಕೇಳ್ಕೊತಾ ಇದೆ. ಇವ್ರಿಗೆಲ್ಲ ಓಟ್ ಹಾಕಿ ಆರಿಸಿ ತಂದವ್ರು ನಾವು ರೀ. ಬ್ಯಾಂಕ್ನಾಗ ಎಲ್ಲ ಒಳ ಜಗಳ ಬಿಟ್ಟು ಎಲ್ಲ ಹೊಂದಾಣಿಕೆ ಆಗ್ತಾರೆ. ಈಗ ಯಾಕೆ ಬರ್ತಾ ಇಲ್ಲ? ಈಗ ಅವ್ರಿಗೆ ರೈತರು ಬೇಕಾಗಿಲ್ಲ, ರೈತರು ಅವ್ರಿಗೆ ಅನ್ನ ಹಾಕ್ತಾ ಇದ್ದಾರೆ, ಅದೇ ತಪ್ಪಾಗಿದೆ. ಇವತ್ತಿನ ದಿನ ಆ ರೈತರು ಯಾವ ಗೋಳಾಟದಲ್ಲಿದ್ದಾರೆ, ಇವ್ರಿಗೆ ನಾಚಿಕೆ ಬರಬೇಕು. ರೈತರಲ್ಲಿ ಬಂದು ಆಶ್ವಾಸನೆ ಆದರೂ ಕೊಡ್ಬೋದಲ್ಲ, ಅವರು ಅದು ಕೊಡ್ತಾ ಇಲ್ಲ, ಅದು ಬಂದು ಕೊಡ್ತಾ ಇಲ್ಲ. ನಾಯಕರಿಗೆ ನಾಚಿಕೆ ಬರಬೇಕು, ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಬರಬೇಕು. ರೈತ ಬೀದಿ ಮೇಲೆ ಇಡ್ದಾನ. ನಾಳೆ ಬೆಳಗ್ಗೆ ಲಕ್ಷಾಂತರ ಜನ ಕೂಡಿ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ರೈತರ ತಾಕತ್ತು, ರೈತರ ದಮ್ ಏನೋದು ನಾವು ತೋರಿಸ್ತೀವಿ. ಯಾಕಂದರೆ ಈ ಒಂದು ಘೋಷಣೆ 3,500 ರೂಪಾಯಿ, ನಮ್ಮ 200 ರೂಪಾಯಿ ಕೊಡತ್ತಿಲ್ಲ, 200 ಕೊಡತ್ತಿಲ್ಲ, 3,500 ನಮ್ಮ ಘೋಷಣೆ ಇದೆ. ರಾಷ್ಟ್ರೀಯ ಹೆದ್ದಾರಿಗೆ ಹೋದರೆ 4,500 ಕೇಳ್ತೇವೆ ಇನ್ನು ಮುಂದೆ ನಾವು. ಇದು ರೈತರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿರುವಂಥ ರಾಜಕೀಯ ನಾಯಕರು ಯಾರು ಕೂಡ ಇಲ್ಲಿ ಬರ್ತಾ ಇಲ್ಲ, ರೈತರ ಸಮಸ್ಯೆ ಕೇಳ್ತಾ ಇಲ್ಲ. ನಾವು ಈಗ 3,400ಕ್ಕೆ ಬಂದು ನಿಂತಿದ್ದೇವೆ. ಆದರೆ ಇವತ್ತು ಸಮಸ್ಯೆಯನ್ನು ಬಗೆಹರಿಸಿದ್ದಂಥ ಸಂದರ್ಭದಲ್ಲಿ ನಾವು ನಾಳೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆ ಮಾಡ್ತೇವೆ, ಅಲ್ಲಿ ನಮಗೆ 3,500 ರೂಪಾಯಿ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟನ್ನು ಕೂಡ ಇಡ್ತಿರುವಂಥದ್ದು. ಸದ್ಯ ನಾನು ಹುಕ್ಕೇರಿ ಕ್ಷೇತ್ರದಲ್ಲಿ ಇರುವಂಥದ್ದು. ಇಲ್ಲಿರುವಂಥ ರಮೇಶ್ ಕತ್ತಿ ಅವರು ಬಂದಿಲ್ಲ, ಇಲ್ಲಿರುವಂಥ ಸ್ಥಳೀಯ ಶಾಸಕರು ನಿಖಿಲ್ ಕತ್ತಿ ಅವರು ಬಂದಿಲ್ಲ, ಜೊತೆಗೆ ಗೋಕಾಕ್ನಲ್ಲಿ ಉಸ್ತುವಾರಿ ಸಚಿವರು ಅವರು ಕೂಡ ಅಲ್ಲಿ ಬಂದಿಲ್ಲ, ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಬಂದಿಲ್ಲ. ಯಾವೊಬ್ಬ ನಾಯಕರು ಕೂಡ ಇಲ್ಲಿ ರೈತರ ಸಮಸ್ಯೆಯನ್ನು ಕೇಳೋದಕ್ಕೆ ಬಂದಿಲ್ಲ. ಇವರಿಗೆ ರಾಜಕಾರಣ ಬೇಕು, ರೈತರ ಸಮಸ್ಯೆ ಬೇಡ. ರೈತರು ಬೀದಿಯಲ್ಲಿದ್ದರೆ ಇವರೆಲ್ಲರೂ ಕೂಡ ಅರಮನೆಯಲ್ಲಿ ಇರ್ತಾರೆ. ಹಾಗಾಗಿ ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ಮಾಡೇ ತೀರ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಡ್ತಿರುವಂಥದ್ದು. ಶ್ರೀಪಾದ್.
ಓಕೆ, ಸಂಪರ್ಕದಲ್ಲಿರಿ. ಒಂದು ನಿಮಿಷ ಮೈಲಾರಿ, ವಾಪಸ್ ಬರ್ತೀನಿ. ಈಗ ನೋಡಿ, ಒಂದ್ ಕಡೆ ಕಬ್ಬು ಬೆಳೆಗಾರ ರೋಷಾಗ್ನಿ ಸಂಜೆ 7 ಗಂಟೆವರೆಗೂ ಡೆಡ್ಲೈನ್ ಕೊಟ್ಟಿದ್ದಾರೆ. 8 ದಿನಗಳಿಂದ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ. ಬೆಳಗಾವಿಯ ನಾಯಕರಲ್ಲಿದ್ದಾರೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಪ್ರಭಾವಿ ರಾಜಕಾರಣಿಗಳ ಸುಳುವೇ ಇಲ್ಲ ಅಲ್ಲಿ. ಒಂದಿಬ್ಬರು ಹೇಳಿಕೆ ಕೊಟ್ಟಿದ್ಬಿಟ್ರೆ ರೈತರನ್ನ ಬಂದು ಭೇಟಿಯಾಗಿಲ್ಲ. DCC ಚುನಾವಣೆಯಲ್ಲಿ ಎಷ್ಟು ಜನ ಕಾಣಿಸ್ಕೊಂಡ್ರು, ಒಬ್ಬನು ಈಗ ಕಾಣಿಸ್ತಾ ಇಲ್ಲ. ರೈತರ ಪ್ರತಿಭಟನೆ ಅಂತ ಯಾರ ಸುಳಿವೇ ಇಲ್ಲ. ಜಿಲ್ಲೆಯ ನಾಯಕರ ವಿರುದ್ಧ ಕಬ್ಬು ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 8 ದಿನ ಆಯ್ತು. ಒಂದು 15 ದಿನದ ಹಿಂದೆ ಈ ಸಹಕಾರಿ ಸಂಘದ ಏನು ಚುನಾವಣೆ ನಡೆದು ಅವಾಗ ನೋಡ್ಬೇಕು ಇವರ ಪ್ರತಿಷ್ಠೆ, ಸವಾಲು ಪ್ರತಿ ಸವಾಲು, ಜಿದ್ದಾಜಿದ್ದಿನ ರಾಜಕಾರಣ. ಒಬ್ರು ಕಾಣಿಸ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರಾಜು ಕಾಗೆ, ಲಕ್ಷ್ಮಣ ಸವದಿ, ಈ ಕಡೆ ರಮೇಶ್ ಕತ್ತಿ, ನಿಖಿಲ್ ಕತ್ತಿ, ಇವರೆಲ್ಲ ಎಲ್ಲಿದ್ದಾರೆ? ಈಗ ಹೆಬ್ಬಾಳ್ಕರ್ ಹೆಸರು ರಂಜಿತ್ ಈಗ ಗುರ್ಲಾಪುರದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನಮಗೆ ಕಾಡ್ತಾ ಇರುವಂತ ಪ್ರಶ್ನೆ, ನಿನ್ನೆಯೂ ಕೂಡ ನಾವು ಇದನ್ನ ಪ್ರಶ್ನೆ ಮಾಡಿದ್ವಿ. ಬೆಳಗಾವಿಯ ಯಾವ ನಾಯಕರು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಕಾರಣ ಅವ್ರವೇ 2-2, 3-3 ಶುಗರ್ ಫ್ಯಾಕ್ಟ್ರಿಗಳಿದೆ. ಅವರೇನಾದ್ರೂ ಸ್ಥಳಕ್ಕೆ ಬಂದ್ರೆ ರೈತರು ಮೊದಲನೇ ಪ್ರಶ್ನೆನೇ ಮಾಡೋದು, ನಿಮ್ಮ ಫ್ಯಾಕ್ಟ್ರಿಯಲ್ಲಿ ನಮಗೆ ಎಷ್ಟು ಬೆಂಬಲ ಬೆಲೆ ಕೊಟ್ಟಿದ್ದೀರಿ, ಎಷ್ಟು ಕೊಡ್ತೀರಿ ಅಂತ. ಇವತ್ತು ಸಂಜೆವರೆಗೂ ಡೆಡ್ಲೈನ್ ಇದೆ. ಏನಾಗ್ಬೋದು, ಯಾಕೆ ಈ ಬೆಳಗಾವಿ ನಾಯಕರು ಯಾರು ಕೂಡ ಕಾಣಿಸಿಕ್ತಾ ಇಲ್ಲ, ಅಲ್ಲಿ ಏನ್ ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್ ಪಾಟೀಲ್, ನೋಡಿ, ಬೆಳಗಾವಿಯ ನಾಯಕರುಗಳು, ಜಾರಕಿಹೊಳಿ ಸಹೋದರರು, ಸಾಹುಕಾರ ಮಂದಿ, ಕತ್ತಿ, ಮತ್ತೊಬ್ರು ಮಗದೊಬ್ರು, ಅವರೆಲ್ಲ ಫಾರಿನ್ ಟೂರ್ ಹೋಗಿದ್ದಾರೆ ಅಂತೇಳಿ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಇದೇ 15 ದಿನದ ಹಿಂದೆ DCC ಬ್ಯಾಂಕ್ನ ಚುನಾವಣೆ ಬಂತಾಗ ಆಗ ಎಲ್ಲ ಭಾಷಣ ಬಿಗಿಯೋದೇನು, ಮಾತಾಡೋದೇನು, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತೇಳೆಲ್ಲ ಹೇಳೋದೇನು, ಜನರನ್ನು ಸೇರಿಸೋದೇನು, ಮತ್ತೊಂದು ಮಗದೊಂದು. ಆದ್ರೆ ಈಗ ರೈತರು ಇವತ್ತು ಬೀದಿಗೆ ಬಂದಿದ್ದಾರಲ್ಲ, ರೈತರ ಜೊತೆಗೆ ಸ್ಥಳೀಯ ಶಾಸಕರು ಇರಬೇಕಲ್ಲ, ಉಸ್ತುವಾರಿ ಮಂತ್ರಿಗಳಿರ್ಬೇಕಲ್ಲ. ಎಲ್ಲಿದ್ದಾರೆ ಉಸ್ತುವಾರಿ ಮಂತ್ರಿಗಳು? ನೋಡಿ, ಹಾದಿ ಬೀದಿಯಲ್ಲೆಲ್ಲ ಇವತ್ತು ತಾಯಂದ್ರು, ಮಕ್ಕಳು ತಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಈ ರೀತಿ ರಸ್ತೆಯಲ್ಲಿ ಊಟ ಮಾಡ್ತಾ, ಇಲ್ಲೇ ಮಲಗಿ, ಇಲ್ಲೇ ಬಿಸಿಲಿದ್ರು, ಇಲ್ಲೇ ಚಳಿ ಇದ್ರು ಕೂಡ ಪಾಪ ಏನೂ ಅವ್ರು ಅಂದುಕೊಳ್ಳದೆ, ನಾವು ಬೆಳೆದಂತ ಬೆಳೆಗೆ ಸರಿಯಾದಂತ ಬೆಲೆ ಕೊಡಿ ಅಂತ ಹೇಳಿ ಇವತ್ತು ಕೈ ಮುಗಿದು ಕೇಳ್ತಾ ಇದ್ರೆ, 8ನೇ ದಿನ ಇವತ್ತು. 8ನೇ ದಿನ ಏನ್ ಮಾಡಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಎಲ್ಲಿ ಹೋಗಿದ್ದೀರಿ? ಈ ಪ್ರತಿಷ್ಠೆ ಬೇಕಾ, ಈ ಒಣ ಪ್ರತಿಷ್ಠೆ ಬೇಕಾ ಅನ್ನೋದು ಜನರ ವಿಚಾರ. ನಾನು ಹೇಳೋದಿಲ್ಲ. ನೋಡಿ, ಇಂಥ ಹಂಡೆಗಳಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿಗೆ ಊಟ, ಇಲ್ಲೇ ಮಲಗು, ಇಲ್ಲೇ ನಿದ್ದೆ, ಇಲ್ಲೇ ಎಲ್ಲವೂ ಕೂಡ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಸೇರಿರೋದು ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಆ ಮೂಲಕ ಇವತ್ತು ಹೋರಾಟದ ಜ್ವಾಲೆ ಇವತ್ತು ಸಂಪೂರ್ಣವಾಗಿ ಬೆಳಗಾವಿ ಮಾತ್ರವಲ್ಲ, ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಆವರಿಸ್ತಾ ಇದೆ. ನಾನು ಮಾತಾಡಿಸ್ತೀನಿ ಒಬ್ರೊಬ್ರನ್ನ, ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಏನ್ರಿ ಸರ್, 8ನೇ ದಿನ ಇವತ್ತು ಡೆಡ್ಲೈನ್ ಕೊಟ್ಟಿದ್ದೀರಿ. ಒಂದು ವೇಳೆ ಡೆಡ್ಲೈನ್ ಒಳಗಡೆ ತಮ್ಮ ಬೇಡಿಕೆ ಈಡೇರದೇ ಇದ್ರೆ ಏನಿರುತ್ತೆ ಪರಿಸ್ಥಿತಿ? ಮುಂದಿನ ಪರಿಸ್ಥಿತಿ ಈಗ ನಾಳೆ 7ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಂತೂ ಮಾಡಿದ್ದಾರೆ. ಇವತ್ತು ಕ್ಯಾಬಿನೆಟ್ ದಲ್ಲಿ ಏನಾದ್ರು ಫೈನಲ್ ಆಗದಿದ್ರೆ ಹೇಳ್ರಿ. ಒಂದ್ 10,000 ಟ್ರಾಕ್ಟರ್ ತಗೊಂಡ್ ನಿಪ್ಪಾಣಿಂದ್ರ ಬೆಳಗಾವಿ ಮಠ 10,000 ಟ್ರಾಕ್ಟರ್ ತಗೊಂಡ್ ಹೋಗಿ ನಾಳೆ ಹೋರಾಟ ಒಟ್ಟ ಮಾಡ್ತೀವಿ. ಹೇಳಿ, ಏನಿಲ್ಲ ಸರ್, 3,500 ಇದು ಆಕ್ಚುಲಿ ಕಡಿಮೆನೇ ನಾವು ಬೇಡಾತಿದ್ದ. ಬಟ್ ಇಷ್ಟಕ್ಕೂ ಅವ್ರವ್ರ ಮನಸ್ಸು ಕರಗು ಆತು. ಅಷ್ಟು ದೊಡ್ಡ ದೊಡ್ಡ ಸ್ಥಾನದಾಗ ಅದಾರು, ಅಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕಟ್ಕೊಂಡಾರು. ಇನ್ನೂ ಅವ್ರ ಸ್ವಾರ್ಥ ಬುದ್ಧಿ ಕೆಳಮಟ್ಟ 200-300 ರೂಪಾಯಿ ಹಿಂದೆ ಮುಂದೆ ನೋಡ್ತಾರೆ. ಎಲ್ಲಿ ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿ? ಎಲ್ಲಿ ಉಸ್ತುವಾರಿ ಮಂತ್ರಿಗಳಿಗೆ ಒಂದ್ ಸಣ್ಣ ರೈತರ ಬಗ್ಗೆ ಗೋಜಲಿಲ್ವಾ? ಎಲ್ಲಿ ಹೋಗಿದ್ದಾರೆ? ಅವ್ರ ಕರ್ತವ್ಯ ಅಲ್ವಾ ಇದು? ಹೇಳ್ರಿ ನಿಂಗಪ್ಪ ಅವ್ರೆ. ಅವ್ರು ಏನ ಈಗ 7ನೇ ದಿವಸಿಗೆ ಪ್ರಾರಂಭ ಆದನು, ಅವ್ರೇನು ಇಲ್ಲಿ ಈ ಸರಿ ಶಾಸಕರು ಬಂದಿಲ್ಲ, ಮತ್ತು ಉಸ್ತುವಾರಿನೂ ಬಂದಿಲ್ಲ, ಒಂದು ಇದ್ರ ಬದಲು ಒಂದು ಹೇಳಿಕೆನೂ ಕೊಟ್ಟಿಲ್ಲ. ಅವ್ರೆ ಬೇರೆ ಬೇರೆ ಎಲ್ಲೆಲ್ಲಿ ಕಾರ್ಯಕ್ರಮದಾವ್ ಇಲ್ಲೇ ತಮ್ಮ ಕ್ಷೇತ್ರದಾಗ ಅದು ಹುಕ್ಕೇರಿ, ಎಮ್ಕಂಡ್ಮಡಿ, ಬೆಳಗಾವ ಎಲ್ಲ ಅಡ್ಡಾಡ್ತಾರೆ. ರೈತರನ್ನ ಬೀದಿಗೆ ತಂದು ಇವ್ರು ಏನ್ ಮಾಡ್ತಾರ್ರಿ? ಇವರು ಗೆದ್ದು ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಈ ಸರ್ಕಾರ ರೈತರ ಪರ ಅಂತೇಳಿ ಏನು ಪ್ರಯೋಜನ ಬಂತ್ರಿ? ರೈತರನ್ನ ಬೀದಿಗೆ ಕೂರ್ಸಿದ್ರಲ್ರಿ? ಏನಿಲ್ರಿ, ಅವ್ರ ಜನ್ಮಕ್ಕೆ ನಾಚಿ ಬರ್ಬೇಕು. ಯಾಕಪ್ಪ ಅಂತಂದ್ರ ತಮ್ಮ ಸ್ವಾರ್ಥ ಇತ್ತಂದ್ರ ಪ್ರತಿ ಮನಿ ಅಡ್ಡಾಡ್ತಾರ. ಆದ್ರೆ ಈ ರೈತನ ಕಬ್ಬಿನ ಬಿಲ್ ಕೊಡದಂದ್ರೆ ಇವ್ರಿಗೆ ಒಂದು ವಿನಂತಿ ಏರಿಯಾಕ ಅವತ್ತು ಕೇಳಕ್ ಬರಾಕಾಗವಲ್ತಂದ್ರೆ ಹೆಂಗ? ಇವತ್ತು ಮಹಾರಾಷ್ಟ್ರದಾಗ ಎಲ್ಲಾ ಫ್ಯಾಕ್ಟ್ರಿ ಅವ್ರ ಸಾಕಷ್ಟು ನಿನ್ನಿನ ದಿವಸ 3,000, 400, 500, 600 ಎಲ್ಲ ರೇಟ್ ಘೋಷಣೆ ಮಾಡ್ಯಾರ.
ಇವ್ರಿಗೆ ಯಾಕೆ ಕೊಡಕ್ಕಾಗವಲ್ತು? ಅದಕ್ಕೆ ನಾಳಿನ ದಿವಸ ಇವತ್ತೆಲ್ಲ ಹಳ್ಳಿಯಿಂದ ಬರತ್ತಾರ, ನಮ್ಮ ಪ್ರತಿ ಮನೆಯಿಂದ ಟ್ರ್ಯಾಕ್ಟರ್ಗಳು ನಾವು ತಗೊಂಬರವ್ರ ಅಧ್ಯಕ್ಷರ ನಮಗೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಭಾಳಷ್ಟು ಜನ ಕೇಳಾಕತ್ತಾರು. ಅದಕ್ಕೆ ನಾಳಿನ ದಿವಸ ಇವತ್ತು ಏನ್ರೇ ಒಂದು ಪಕ್ಷಕ್ಕೆ ಇವ್ರು ಏರೇ ಸರ್ಕಾರ ಒಪ್ಪದೇ ಹೋದ್ರ ನಾಳಿನ ದಿವಸ NH4 ಏನತಿ ಹೋಗೋದು ಶತಸಿದ್ಧತೆ ಹೇಳ್ತೀವಿ. ಸಿದ್ಧ ನೋಡಿ, ಒಂಚೂರು ದಾರಿ ಬಿಡ್ರಿ. ತಾಯಂದಿರಲ್ಲ ಅವ್ರ ಪರಿಸ್ಥಿತಿ ನೋಡ್ರಿ. ಶ್ರೀಪಾದ್ ಪಾಟೀಲ್ ಸುಮ್ಮನೆ ಹೇಳಂಗಿಲ್ರಿ. ಹೆಂಗಿದೆ ಚಿತ್ರಣ ಅಂತ ಕೇಳಿದ್ರೆ ಪಾಪ ಕೆರಳು ಚುರುಕನತ್ರಿ. ಪಾಪ ಇವರೆಲ್ಲರೂ ಏನು ಇಲ್ಲದೆ ಬಂದಿರೋರಲ್ರಿ. 100 ಎಕರೆ ಬೆಳೆ ಬೆಳೆದು ಪಾಪ ನಮ್ಗೆ ಅನ್ನ ಕೊಡ್ತಾ ಇದ್ದಂತ ಅನ್ನದಾತ ತಾಯಂದ್ರಿ ಇವರೆಲ್ಲ. ಇವತ್ತು ಬೀದಿಯಲ್ಲಿ ಇಂಥ ಪರಿಸ್ಥಿತಿಗೆ ತಂದಂತ ರಾಜಕಾರಣಿಗಳಿಗೆ ಇವತ್ತು ಬುದ್ಧಿ ಕಲ್ಸೋದಕ್ಕೆ ಬಂದಾರ್ರಿ. ಒಬ್ರಿಬ್ರಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನ. ನೋಡಿ ಶ್ರೀಪಾದ್ ಪಾಟೀಲ್, ಇದು ಅಹೋರಾತ್ರಿ ಧರಣಿ. ಇಲ್ಲೇ ಊಟ, ಇಲ್ಲೇ ನಿದ್ದೆ, ಇಲ್ಲೇ ಮಳೆ, ಚಳಿ, ಬಿಸಿಲು ಏನನ್ನೂ ಕೂಡ ಲೆಕ್ಕಿಸದೆ ಹೋರಾಟಗಾರರು ಆ ಮೂಲಕ ಬಿಗಿಪಟ್ಟು ಹಿಡಿದಿದ್ದಾರೆ. ಬಹುಶಃ ಇದು ಸರ್ಕಾರವನ್ನ ಅಲುಗಾಡಿಸೋದ್ರಲ್ಲಿ ನೋ ಡೌಟ್. ಶ್ರೀಪಾದ್ ಪಾಟೀಲ್ ಬೆಳಗ್ಗಿನ ಊಟಕ್ಕೆ ಮಾಡಿರುವಂತದ್ದು, ಇದು ಬೆಳಗಿನ ಊಟಕ್ಕೆ ಮಾಡಿರುವಂತದ್ದು. ನಾವು ಸುಮ್ಮನೆ ಹೇಳೋದಲ್ಲ, ಅಷ್ಟು ಜನ ಇಷ್ಟು ಜನ ಅಂತ ಸುಮ್ಮನೆ ಹೇಳೋದಲ್ಲ. ಲಕ್ಷಾಂತರ ಜನ ಶ್ರೀಪಾದ್ ಪಾಟೀಲ್. ಈ ಭಾಗದಲ್ಲಂತೂ ಸಂಪೂರ್ಣವಾಗಿ ಎಲ್ಲ ಸ್ತಬ್ಧ ಆಗಿದೆ. ಅಂಗಡಿ ಮುಗ್ಗಟ್ಟುಗಳೆಲ್ಲ ಬಂದಾಗಿದೆ. ನಮ್ಮ ಬೇಡಿಕೆ ಈಡೇರಲೇಬೇಕು. ಇದೊಂದು ನಿರ್ಣಾಯಕ ಹೋರಾಟ ಅಂತೇಳಿ ಹೇಳ್ತಾ ಇದ್ದಾರೆ. ಯಜಮಾನ್ರೆ, ಹಿಂಗಾದ್ರೆ ಹೆಂಗ್ರಿ? ಒಂದ್ಸಲ ಹೇಳ್ರಿ, ಘೋಷಣೆ ಕೂಗ್ರಿ ರೈತರ ಪರವಾಗಿ. ರಾಜ್ಯ ಸಂಘಕ್ಕೆ ಸರ ಏನತ್ತಂದ್ರ ರೀ, ಇವತ್ತು ಗುರ್ಲಾಪುರ ಗ್ರಾಮದವ್ರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂತಂದ್ರ ದಿನಕ್ಕೆ ಸುಮಾರು 2-2.5 ಲಕ್ಷ ಜನ ಬಂದ್ರು ಸಹಿತ ಅಷ್ಟು ಜನಕ್ಕೆ ಅಡಿಗೆ ಮಾಡಿಸಿ ಊಟ ಮಾಡಿಸುವಂತ ಕೆಲಸ ಇಡೀ ಗ್ರಾಮದ ಹಿರಿಯರ ಜವಾಬ್ದಾರಿ ಹೊತ್ತಾರ. ಯಾಕಂತಂದ್ರ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ನಾವು ತಿಳಿಸ್ಬೇಕಾಕತಿ. ಯಾಕಪ್ಪ ಅಂತಂದ್ರ ರೀ, ಇಲ್ಲಿ ಜನ ಕೂಡ್ಸೋದು ಜನ ಬರಾಕ್ತಾ ಇರ್ತ, ಆದ್ರ ಬಂದ ಮಂದಿ ಯಾರೂ ಉಪವಾಸ ಇರಬಾರ್ದು ಅಂತೇಳಿ ಗುರ್ಲಾಪುರ ಗ್ರಾಮದವ್ರು ದಿವ್ಸಕ್ಕೆ 5-6 ಟನ್ ಕಟ್ಟಿಗೆ ಎತ್ತತೈತಿ. ಇಡೀ ಊರಿಗೂರ ಹಿರಿಯರ ನೇತೃತ್ವ ಹೋರಾಟ ಏನು ಅಂತೇಳಿ ಇವತ್ತು ರಾಜ್ಯಕ್ಕಲ್ರಿ, ನೀವು ದೇಶಕ್ಕೆ ತೋರ್ಸಿಕತ್ತೀರಿ. ಇದು ದೇಶಕ್ಕ ಇದಕ್ಕೊಂದು ಪ್ರತಿಫಲ ಅಥವಾ ಇದರ ಪರಿಣಾಮ ಸರ್ಕಾರ ಎದುರಿಸುತ್ತೆ ಸರ್, ಏನಂತ? ಒಂದು ಕಡೆ ಕಬ್ಬು ಬೆಳೆಗಾರರ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. 8ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ. ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ರೈತರಿಗೆ ಸಿಹಿ ಸುದ್ದಿಯನ್ನು ಕೊಡುತ್ತಾ ಅನ್ನುವ ಕುತೂಹಲಕ್ಕೆ ಸಾಕ್ಷಿ ಆಗ್ತಾ ಇದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಈ ಮೀಟಿಂಗ್ನಲ್ಲಿ ಕಬ್ಬು ಬೆಳೆಗಾರರ ವಿಚಾರ ಪ್ರಸ್ತಾಪ ಮಾಡಲಾಗುತ್ತೆ. ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕಾದ ಅನಿವಾರ್ಯತೆಯಲ್ಲಿದೆ ರಾಜ್ಯ ಸರ್ಕಾರ. ರೈತರ ಅಹವಾಲು ಆಲಿಸಿದ್ದಾರೆ HK ಪಾಟೀಲ್ ಅವರು. ಬೆಲೆ ನಿಗದಿ ಬಗ್ಗೆ ರೈತರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ರೈತರು ಕೂಡ ಅವರಿಗೆ ಗಡುವನ್ನು ಕೊಟ್ಟಿದ್ದಾರೆ. ಇವತ್ತು ಸಂಜೆವರೆಗೂ ನಿಮಗೆ ಗಡುವನ್ನು ಕೊಡ್ತೀವಿ, ಒಂದು ನಿರ್ಧಾರಕ್ಕೆ ಬನ್ನಿ, ಇಲ್ಲ ಅಂತಂದರೆ ಈ ಹೋರಾಟ ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತೇಳಿ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕಬ್ಬು ಬೆಳೆಗಾರರು ರವಾನೆ ಮಾಡಿದ್ದಾರೆ. ಆ ಮೂಲಕ HK ಪಾಟೀಲ್ ಅವರು ನಿನ್ನೆ ಕಬ್ಬು ಬೆಳೆಗಾರರ ಅಹವಾಲನ್ನು ಸ್ವೀಕರಿಸಿದ್ದಾರೆ. ನೋಡಬೇಕು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಆ ಮೂಲಕ ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ಕೊಡ್ತಾರಾ ಸಿದ್ದರಾಮಯ್ಯ ಸಂಪುಟ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ರೈತ ಬೆಳೆಗಾರರು ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದಾರೆ. 8ನೇ ದಿನಕ್ಕೆ ಕಾಲಿಟ್ಟಿದೆ. ಸಚಿವರಾಗಿರುವಂಥ HK ಪಾಟೀಲ್ ಅವರು ಬಂದಾಗ ಅವರ ಕಾರಿಗೆ ಮುತ್ತಿಗೆಯನ್ನು ಹಾಕಿದ್ರು. ಅಷ್ಟೇ ಅಲ್ಲದೆ ಇವತ್ತು ಸಂಜೆ ಒಳಗಡೆ ನಿಮ್ಮ ತೀರ್ಮಾನ ಏನು ರೈತರಿಗೆ ತಿಳಿಸಿ ಅಂತೇಳಿ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಇವತ್ತು ಸಂಜೆ ಒಳಗಡೆ ನಿಮ್ಮ ತೀರ್ಮಾನ ಮಾಡಲ್ಲ ಅಂತಂದರೆ ನಮ್ಮ ಹೋರಾಟ ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತೇಳಿ ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡಿದರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಮರ. ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಗಾಗಿ ಬೀದಿಗಿಳಿದಿದ್ದಾರೆ. ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡುವಂತೆ ಹೋರಾಟದ ಕಳೆಯನ್ನು ಮೊಳಗಿಸಿದ್ದಾರೆ.
ದಿನದಿಂದ ದಿನಕ್ಕೆ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ರೈತರ ಜೊತೆಗಿನ ಸರ್ಕಾರದ ಸಂಧಾನ ವಿಫಲ. ಸರ್ಕಾರದ ಮನವೊಲಿಕೆಗೆ ಜಗ್ಗದ ಅನ್ನದಾತ. ಕಬ್ಬು ಬೆಳೆಗಾರರ ಮನವೊಲಿಸುವಿಕೆ ನಿನ್ನೆ ಸಚಿವ ಎಚ್.ಕೆ. ಪಾಟೀಲ್ ಅಖಾಡಕ್ಕಿಳಿಸಿದರು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ರೈತರ ಜೊತೆಗೆ ಸಂಧಾನ ಸಭೆ ಕೂಡ ನಡೆಸಿದರು. ಕಬ್ಬು ಬೆಳೆಗಾರರ ಮನವೊಲಿಸೋಕೆ ಹರಸಾಹಸ ಪಟ್ಟರು. ನಿಮ್ಮ ಬೇಡಿಕೆ ಈಡೇರಬೇಕಾದರೆ ತಕ್ಷಣವೇ ಸಿಎಂ ಜೊತೆಗೆ ನಡೆಯುವಂತಹ ಸಭೆಗೆ ಬರುವಂತೆ ರೈತರನ್ನ ಸಚಿವರು ಆಹ್ವಾನಿಸಿದರು. ನಾಳೆ ಬೆಳಿಗ್ಗೆ ಸಿಎಂ ಜೊತೆಗೆ ಸಭೆ ಮಾಡಿಸ್ತೀನಿ, ಬಳಿಕ ಸಿಎಂ ಜೊತೆ ಕಾರ್ಖಾನೆ ಮಾಲೀಕರ ಸಭೆ ಕೂಡ ಮಾಡಿಸ್ತೀನಿ. ನವೆಂಬರ್ 7ನೇ ತಾರೀಕು ಸರ್ಕಾರದ ನಿಲುವನ್ನು ತಿಳಿಸೋದಾಗಿ ಸಚಿವರು ಭರವಸೆ ನೀಡಿದರು. ಸಚಿವ ಎಚ್.ಕೆ. ಪಾಟೀಲ್ ರವರ ಈ ಯಾವ ಭರವಸೆಗಳಿಗೂ ಸರ್ಕಾರ ಜಗ್ಗಲಿಲ್ಲ. ಸಿಎಂ ಸಿದ್ದರಾಮಯ್ಯ ಜೊತೆಗಿನ ಸಭೆಯನ್ನೇ ಕಬ್ಬು ಬೆಳೆಗಾರರು ಬಹಿಷ್ಕರಿಸಿದರು. ಬದಲಾಗಿ ಇಂದು ಸಂಜೆಯೊಳಗೆ ಬೆಂಬಲ ಬೆಲೆ ಹೆಚ್ಚಿಸುವಂತೆ ಡೆಡ್ಲೈನ್ ನೀಡಿದರು. ಇಲ್ಲದಿದ್ದರೆ ನವೆಂಬರ್ 7ಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡೋದಾಗಿ ಎಚ್ಚರಿಕೆ ನೀಡಿದರು. 7 ಗಂಟೆ ತನಕ ಸಮಯ ಕೊಟ್ಟಿದ್ದೀವಿ ಸರ್. ಅಲ್ಲಿವರೆಗೆ ಡಿ ಸಿ ನೇತೃತ್ವದೊಳಗೆ ಬಂದು ಏನಾದರೂ ನಿರ್ಣಯ ಹೇಳಿದ್ರು ಅಂತಂದ್ರೆ ನಮಗೆ ಒಪ್ಪಿಗೆ ಆಯಿತು ಅಂದ್ರೆ ನಾವು ಹೋರಾಟ ಹಿಂದೆ ತಗೊಳ್ತೀವಿ. ಇಲ್ಲಾಂದ್ರೆ ಈಗಾಗಲೇ ನಾವು ಕರೆ ಕೊಟ್ಟುಬಿಟ್ಟಿದ್ದೀವಿ. ಕರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದೀವಿ. ಅದಕ್ಕೆ ಎಷ್ಟು ಜನ ಬರ್ತಾರೋ ನೀವೇ ನೋಡಿದ್ರಲ್ಲ ಕಣ್ಣಾರಿ. ನಾವೇನಾದ್ರೂ ಅಂಕಿ ಸಂಖ್ಯೆ ಸುಳ್ಳು ಹೇಳ್ಬೋದು. ನೀವು ಮಾಧ್ಯಮದಾಗ ಕಣ್ಣಾರಿ ನೋಡತ್ತೀರಿ 3 ಲಕ್ಷ ಜನ ಇವತ್ತಿತ್ತು. ರಾಷ್ಟ್ರೀಯ ಹೆದ್ದಾರಿ ಬಂದ ನಂತರ ನಮ್ಮ ಜನ ಇನ್ನೂ ಖುಷಿಲೇ ಬರ್ತಾರೆ. ಯಾಕಂದ್ರೆ ಒಂದು ನ್ಯಾಯ ಸಿಗ್ತದೆ ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ರೆ ಅಂತೇಳಿ. ಸಿಗೋ ಭರವಸೆ ಇದೆ ಸರ್ ಸರ್ಕಾರ. 100% ಸರ್. 3-4 ದಿನ ಗಟ್ಟಿಯಾಗಿ ಕೂತಿದ್ದಕ್ಕೆ 200 ಬಂದೀವಿ. ನ್ಯಾಷನಲ್ ಹೈವೇ ಬಂದಾದ್ರೆ ಅದು ಮ್ಯಾಗ್ ಬರ್ತದೆ ಸರ್. ಸಚಿವ ಎಚ್.ಕೆ. ಪಾಟೀಲ್ ಕಾರು ಮುತ್ತಿಗೆಗೆ ಯತ್ನ. ಸಂಧಾನ ಸಭೆ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಕಾರಿಗೆ ರೈತರು ಮುತ್ತಿಗೆ ಹಾಕೋಕೆ ಯತ್ನಿಸಿದರು. ಸಂಧಾನ ವಿಫಲವಾದ ಬಳಿಕ ವಾಪಸ್ ಆಗ್ತಿದ್ದ ಎಚ್.ಕೆ. ಪಾಟೀಲ್ ಕಾರಿಗೆ ಅಡ್ಡ ಬೀಳಲು ಯತ್ನಿಸಿದರು. ರೈತರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ಟರು. ಕಬ್ಬು ಬೆಳೆಗಾರರ ಮನವೊಲಿಸಲು ಸರ್ಕಾರ ವಿಫಲವಾಗಿದೆ. ಎಚ್.ಕೆ. ಪಾಟೀಲ್ ಸಂಧಾನ ಸಭೆ ಫೇಲ್ ಆಗಿದೆ. ಸರ್ಕಾರ ಈಗೇನು ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕ್ಯಾಬಿನೆಟ್ ಮೀಟಿಂಗ್ ಮಹತ್ವವನ್ನು ಪಡೆದುಕೊಂಡಿದೆ ಕಬ್ಬು ಬೆಳೆಗಾರರ ಹೋರಾಟದ ವಿಚಾರವಾಗಿ. ಆಲ್ರೆಡಿ ಸಿದ್ದರಾಮಯ್ಯ ಹೇಳ್ಬಿಟ್ಟವ್ರೆ, ಕೇಂದ್ರ ಸರ್ಕಾರದ ಕೈಯಲ್ಲಿರೋದು ನಿಗದಿ ಮಾಡೋದು FRPನ, ನಮ್ಮ ಕೈಯಲ್ಲಿಲ್ಲ ಅಂತೇಳಿ. ಆದರೆ ಅತಂತ್ರಕ್ಕೆ ಸಿಕ್ಕಿರೋದು ರಾಜ್ಯ ಸರ್ಕಾರ. ಕಬ್ಬು ಬೆಳೆಗಾರರು ಆಕ್ರೋಶವನ್ನು ಹೊರಹಾಕ್ತಾ ಇರೋದು ರಾಜ್ಯ ಸರ್ಕಾರದ ವಿರುದ್ಧ. ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು ಏನು ಮಾಡಬಹುದು, ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ರಾಜ್ಯ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ಇಕ್ಕಟ್ಟಿನ ಸಮಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕಬ್ಬು ಅರಿಯೋಕೆ ಈಗಾಗಲೇ ಕಾರ್ಖಾನೆಗಳು ಆರಂಭ ಮಾಡಿದಾವೆ. ರೈತರು ಕೂಡ ಕಟಾವಿಗೆ ಕಬ್ಬುಗಳನ್ನು ಕಳಿಸೋಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆದ್ರೆ ಅದರ ದರ ನಿಗದಿ ಆಗ್ಬೇಕನ್ನುವಂತ ವಿಚಾರವಾಗಿ ಸಾಕಷ್ಟು ಆಕ್ರೋಶವನ್ನ ಈಗಾಗಲೇ ರೈತರು ಹೊರ ಹಾಕ್ತಾ ಇದ್ದಾರೆ. ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹೊರ ಮಾಡ್ತಾ ಇದ್ದಾರೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ನುಂಗ್ಲಾರದಂತ ತುತ್ತಾಗಿ ಕೂಡ ಪರಿಗಣಿಸಿದೆ. ಒಂದು ವೇಳೆ ಏನಾದರೂ ಅಚಾತುರ್ಯದಿಂದ ಇವತ್ತೇನಾದ್ರೂ ಕಬ್ಬಿನ ಬೆಲೆ ಏನಾದ್ರೂ ನಿಗದಿ ಆಗದೆ ಹೋದ್ರೆ ದೊಡ್ಡ ಮಟ್ಟದ ಹೋರಾಟ ರಾಜ್ಯ ವ್ಯಾಪಿಯನ್ನು ವ್ಯಾಪಿಸುವಂತ ಸಾಧ್ಯತೆಗಳಿದಾವೆ. ಆದ್ರಿಂದ ಇವತ್ತು ಕ್ಯಾಬಿನೆಟ್ ಅಲ್ಲಿ ಈ ವಿಚಾರ ಬಹುತೇಕವಾಗಿ ಚರ್ಚೆ ಆಗಿ ಒಂದು ಅಂತಿಮ ಹಂತಕ್ಕೆ ಬರುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದಾವೆ. ಆದ್ರೆ ದರ ನಿಗದಿ ಎಷ್ಟಕ್ಕೆ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ 2,500 ರೂಪಾಯಿ ಕೊಡಿ, 3,500 ರೂಪಾಯಿ ಕೊಡಿ ಅನ್ನುವಂತ ಬೇಡಿಕೆಯನ್ನ ರೈತರು ಇಡ್ತಾ ಇದ್ದಾರೆ. ಆದ್ರೆ ಅಷ್ಟು ಕೊಡಕ್ ಆಗಲ್ಲ ಅನ್ನುವಂಥದ್ದು ಕಾರ್ಖಾನೆಗಳ ಮಾಲೀಕರು. ಆದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ 3,600-650 ರೂಪಾಯಿಯ ದರಗಳನ್ನ ಇದೇ ಕಾರ್ಖಾನೆಗಳು ಕೊಡ್ತಾ ಇದ್ದಾವೆ. ಅಂದ್ರೆ ಭಾರತ ಸರ್ಕಾರ ಇದನ್ನ ನಿಗದಿ ಮಾಡೋದು ಅನ್ನೋದಾದ್ರೆ ಮಹಾರಾಷ್ಟ್ರಕ್ಕೊಂದು ನ್ಯಾಯ, ಕರ್ನಾಟಕಕ್ಕೊಂದು ನ್ಯಾಯ ಅನ್ನುವಂಥದ್ದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಆದ್ರೆ ಇದನ್ನ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಕಾರ್ಖಾನೆಯ ಮಾಲೀಕರನ್ನು ಒಪ್ಪಿಸಿ ಏನು ಅದರ ಉತ್ಪನ್ನಗಳು ಬರ್ತಾವಲ್ಲ ಅದರಲ್ಲೂ ಕೂಡ ಪಾಲು ಬೇಕು ಅನ್ನುವಂಥದ್ದು ರೈತರ ಬೇಡಿಕೆ ಇದೆ. ಅದಕ್ಕೆ ಅನುಗುಣವಾದಂತ ನಿರ್ಧಾರಗಳನ್ನ ಇವತ್ತು ಕೂಲಂಕುಷವಾಗಿ ಚರ್ಚೆ ಮಾಡಿ ಕ್ಯಾಬಿನೆಟ್ ನಲ್ಲಿ ವಿಸ್ತೃತವಾದಂತ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಈ ಕಬ್ಬಿನ ಬೆಲೆ ನಿಗದಿ ಅಂತ ಬಂದಾಗ ಫ್ಯಾಕ್ಟರಿಗಳ ಮಾಲೀಕರು ಏನಿದ್ದಾರೆ, ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಲಾಭಿಗೆ ಸರ್ಕಾರಗಳು ಮಣಿತಾನೆ ಬಂದಿದ್ದಾವೆ. ಬಹುತೇಕ ಸರ್ಕಾರಗಳಲ್ಲಿ ಅವರೇ ಶಾಸಕರು, ಸಚಿವರಾಗಿರ್ತಾರೆ ಮಾಲೀಕರೇ. ಹಾಗಾಗಿ ಸರ್ಕಾರದ ಒಂದಷ್ಟು ಲಾಭಿಗೆ ಮನಿ ಇರಬೇಕಂತ ಅನಿವಾರ್ಯತೆ ಇರೋದ್ರಿಂದ ಈಗ ರೈತರು ಕೂಡ ಪಟ್ಟು ಹಿಡ್ಕೊಂಡು ಕೂತಿರೋದ್ರಿಂದ ಎರಡೂ ಕೂಡ ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ ರಾಜ್ಯ ಸರ್ಕಾರದಲ್ಲಿ ಇರೋದ್ರಿಂದ ಈ ಬಾರಿ ಯಾವ ರೀತಿಯಾದಂತಹ ನಿರ್ಧಾರ ಸ್ಪಷ್ಟವಾಗಿ ಸಿದ್ದರಾಮಯ್ಯ ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಒಂದು ವೇಳೆ ಏನಾದ್ರು ಸ್ಪಷ್ಟವಾದಂತ ನಿರ್ಧಾರವನ್ನ ತೆಗೆದುಕೊಂಡು ಒಂದು ದರವನ್ನ ನಿಗದಿ ಮಾಡಿದ್ದೆ ಆದಲ್ಲಿ ಅದು ರೈತರು ಕೂಡ ಒಪ್ಪಬೇಕಾಗುತ್ತೆ. ರೈತರು ಕೂಡ ಮತ್ತೆ ಒಪ್ಪದೇ ಇದ್ದಾಗ ಆ ದರ ನಿಗದಿಯ ಒಂದು ವಿಚಾರವಾಗಿ ಮತ್ತೆ ಜಟಾಪಟಿ ಆರಂಭ ಆಗುವಂತ ಸಾಧ್ಯತೆಗಳಿದಾವೆ. ಆದ್ರಿಂದ ಇವತ್ತು ವಿಸ್ತೃತವಾದಂತ
ಚರ್ಚೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಕಬ್ಬು ಬೆಳೆಗೆ ದರ ನಿಗದಿ ವಿಚಾರವಾಗಿ ಆಗಲಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಸರ್ಕಾರ RSSಗೆ ಅಂಕುಶವನ್ನು ಹಾಕುವಂಥ ಕೆಲಸವನ್ನು ಮಾಡಿತು. ಪಥಸಂಚಲನಕ್ಕೆ ಅನುಮತಿಯನ್ನು ಪಡೆದುಕೊಳ್ಳುವಂಥ ಅನಿವಾರ್ಯತೆ ಕೂಡ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸೃಷ್ಟಿಯಾಗಿದೆ. ಇದರ ನಡುವೆ RSS ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತ್ ಅವರು ಇವತ್ತು ಆಗಮಿಸಿದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಇವತ್ತು ಏನಾಗ್ಬೋದು, ಏನು ಚರ್ಚೆ ಆಗ್ಬೋದು ಅನ್ನುವ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಪಥಸಂಚಲನದ ದಂಗಲ್ ಹೆಚ್ಚಾಗ್ತಾನೆ ಇದೆ. ಸಂಘದ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕೋದಕ್ಕೆ ಮುಂದಾಗಿರುವಂಥ ವಿಚಾರ. CMಗೆ ಟಕ್ಕರ್ ಕೊಡ್ತಾರಾ RSS ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತ್ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೇಶವ ಕೃಪಾದಲ್ಲಿ ಮೋಹನ್ ಭಾಗವತ್ ಅವರು ಆಗಮಿಸಿ ವಾಸ್ತವ್ಯವನ್ನು ಹೂಡಿದ್ದಾರೆ. ನೋಡಿ, ಒಂದು ಕಡೆ ರಾಜ್ಯದಲ್ಲಿ RSS ಪಥಸಂಚಲನದ ದಂಗಲ್ ಜೋರಾಗ್ತಾ ಇದೆ, ಮತ್ತೊಂದು ಕಡೆ ಕಾನೂನಾತ್ಮಕವಾದಂಥ ಸಮರ ಕೂಡ ನಡೀತಾ ಇದೆ. ನಾಳೆ ಹೈಕೋರ್ಟ್ನಲ್ಲಿ ಒಂದು ತೀರ್ಮಾನ ಕೂಡ ಆಗುತ್ತೆ. ಏನದು ಈ ರಿಪೋರ್ಟ್. ಚಿತ್ತಾಪುರದಲ್ಲಿ ಪಥಸಂಚಲನ ಸಂಘರ್ಷ. ನವೆಂಬರ್ 7ರಂದು RSS ಪರೇಡ್ ಭವಿಷ್ಯ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ RSS ಸಂಘರ್ಷದ ಕಿಚ್ಚು ದಗದಗಿಸ್ತಿದೆ. ಚಿತ್ತಾಪುರದಲ್ಲಿ ಒಂದೇ ದಿನ ಪಥಸಂಚಲನ ನಡೆಸಲು 16 ಸಂಘಟನೆಗಳು ಪಟ್ಟು ಹಿಡಿದಿವೆ. RSS ಪಥಸಂಚಲನ ನಡೆಸೋ ದಿನವೇ ಹಲವು ಸಂಘಟನೆಗಳು ಪರೇಡ್ ಮಾಡಲು ಜಿದ್ದಿಗೆ ಬಿದ್ದಿವೆ. ನವೆಂಬರ್ 7ಕ್ಕೆ ಪರೇಡ್ ಭವಿಷ್ಯ ಹೊರಬೀಳಲಿದೆ. ಚಿತ್ತಾಪುರ RSS ಪಥಸಂಚಲನ ಸಂಬಂಧ ಹೈಕೋರ್ಟ್ ಆದೇಶದಂತೆ ನಿನ್ನೆ ಸಂಜೆ ಬೆಂಗಳೂರಿನಲ್ಲಿ ಸಭೆ ನಡೆಸಲಾಯಿತು. AG ಶಶಿಕಿರಣ್ ಶೆಟ್ಟಿ ನೇತೃತ್ವದಲ್ಲಿ ಬೆಂಗಳೂರು ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ಮೀಟಿಂಗ್ ನಡೆಯಿತು. ಸಭೆಗೆ RSS, DSS ಸೇರಿ ಹಲವು ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ರು. ಚಿತ್ತಾಪುರ ಪಥಸಂಚಲನ ಸಂಘರ್ಷಕ್ಕೆ ಟ್ವಿಸ್ಟ್. ನವೆಂಬರ್ 13 ಅಥವಾ 16ಕ್ಕೆ ಪರೇಡ್ಗೆ RSS ಮನವಿ. ಚಿತ್ತಾಪುರದಲ್ಲಿ ಸುಮಾರು 3 ಕಿಲೋಮೀಟರ್ ಪಥಸಂಚಲನಕ್ಕೆ ಅವಕಾಶ ಕೋರಿ RSS ಮನವಿ ಮಾಡಿದೆ. 13 ಅಥವಾ 16ನೇ ತಾರೀಕು ಸಂಜೆ 3:30ರಿಂದ 6:30ರವರೆಗೆ ಪರೇಡ್ಗೆ ಅವಕಾಶ ನೀಡುವಂತೆ ಕೋರಿದೆ. ನಮಗೂ ಹಾಗೂ ಬೇರೆ ಸಂಘಟನೆಯವರಿಗೆ ಬೇರೆ ಬೇರೆ ಸಮಯದಲ್ಲಿ ಅವಕಾಶ ನೀಡುವಂತೆ ಕೋರಿದೆ. ಸುಮಾರು 3.5 ಗಂಟೆ ಪಥಸಂಚಲನಕ್ಕೆ ಅವಕಾಶ ಕೇಳಿದೆ. ಸುಮಾರು 800ರಿಂದ 850 ಜನ ಪಥಸಂಚಲನದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಅಂತ ತಿಳಿಸಿದೆ. ಕಲಬುರಗಿ ಜಿಲ್ಲೆಯವರು ಮಾತ್ರ ಪಥಸಂಚಲನದಲ್ಲಿ ಭಾಗಿಯಾಗುತ್ತಾರೆಂದು ಹೇಳಿದೆ. ಸಂಪೂರ್ಣ ಡ್ರೆಸ್ ಕೋಡ್ ಇದ್ದವರಿಗೆ ಮಾತ್ರ ಪಥಸಂಚಲನಕ್ಕೆ ಅವಕಾಶ ಕೊಡುವಂತೆ ತಿಳಿಸಿದೆ. ಸದ್ಯ ಅರ್ಜಿದಾರರೊಂದಿಗೆ ಮಾತುಕತೆ ನಡೆಸಿದ AG ಶಶಿಕಿರಣ್ ಶೆಟ್ಟಿ ಪಥಸಂಚಲನ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ. ಅರ್ಜಿದಾರರ ಮಾಹಿತಿಯನ್ನ ಕೋರ್ಟ್ಗೆ ನೀಡಲಿದ್ದಾರೆ. ನವೆಂಬರ್ 7ರಂದು ನಡೆಯುವ ಹೈಕೋರ್ಟ್ ವಿಚಾರಣೆ ವೇಳೆ ವರದಿ ಸಲ್ಲಿಸಲಿದ್ದಾರೆ. ಅಂದೇ ಚಿತ್ತಾಪುರ ಪರೇಡ್ ಭವಿಷ್ಯ ನಿರ್ಧಾರ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಪಟ್ಟದ ಆಟ ಶುರುವಾಗಿದೆ. ಚದುರಂಗದ ಆಟವನ್ನು ಆಡೋದಕ್ಕೆ ಅಂತೇಳಿ DCM DK ಶಿವಕುಮಾರ್ ಅವರು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಈ ಮೂಲಕ ರಾಹುಲ್ ಗಾಂಧಿ ಅವರು ಅವರನ್ನು ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರ. ಬಹಳ ಕುತೂಹಲ ಇದೆ. ಹಸ್ತಪಾಳದಲ್ಲಿ ನವೆಂಬರ್ ಕ್ರಾಂತಿ ಹಲ್ಚಲನ್ನು ಸೃಷ್ಟಿ ಮಾಡಿದೆ. DK ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು ಅಂತೇಳಿ ಮುಂದಾಗ್ತಿದ್ದಾರೆ. ಅದಕ್ಕೆ ಅವಕಾಶ ಸಿಗುತ್ತಾ? ಆ ಮೂಲಕ ಚದುರಂಗದ ಆಟವನ್ನು ಆಡ್ತಾರಾ? ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಅಂತಾನೆ ಕಸರತ್ತನ್ನು ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರ ಆಪ್ತರ ಮೂಲಕ ಪ್ರಯತ್ನವನ್ನ ಪಡ್ತಾ ಇದ್ದಾರಂತೆ DCM DK ಶಿವಕುಮಾರ್ ಅವರು. ಏನು ಬೇಕಾದರೂ ಆಗ್ಬೋದು. ಬಿಹಾರ ಚುನಾವಣೆ ಮೊದಲ ಹಂತದ ಮತದಾನ ಶುರುವಾಗಿದೆ. 14ನೇ ತಾರೀಕು ಫಲಿತಾಂಶ ಹೊರಬೀಳುತ್ತೆ. ಅದಾದ ನಂತರ
ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳ್ಯದ ಭವಿಷ್ಯ ಬದಲಾವಣೆ ಆಗತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅನ್ನೋದು ಗೊತ್ತಾಗುತ್ತೆ. ಇದರ ನಡುವೆ ಹೈಕಮಾಂಡನ್ನು ಭೇಟಿ ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಶತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಹೊರತಲ್ಲ, 15ನೇ ತಾರೀಕು CM ಸಿದ್ದರಾಮಯ್ಯ ಅವರು ಕೂಡ ಹೋಗ್ತಾರೆ. 3 ದಿನ ಅಲ್ಲೇ ಇರ್ತಾರೆ. ಅವರೇ ಹೇಳಿದ್ದಾರೆ, ನಾನು 15ನೇ ತಾರೀಕು ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. 3 ದಿನ ಇರ್ತಾರೆ. ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಕೂಡ ಮಾತಾಡ್ತೀನಿ ಅಂತ ಕೂಡ ಹೇಳಿಬಿಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಮುಂಚಿತವಾಗಿ CM ಪಟ್ಟ ಏನಾಗ್ಬೋದು, ಕಂಟಿನ್ಯೂ ಆಗತ್ತಾ ಅಥವಾ ಇಲ್ವಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಡೆಲ್ಲಿ ಟೂರ್ ಪಾಲಿಟಿಕ್ಸ್ ಹೇಗಿದೆ ಅಂತ ನಾವು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗ್ತಾ ಇರುವಂಥ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ದುಡಿಮೆಗೆ ಕೂಲಿ ಕೊಡಿ ಅಂತೇಳಿ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಬಹುದು. ನವೆಂಬರ್ 14ರಂದು ದೆಹಲಿ ಪ್ರವಾಸವನ್ನ ಮಾಡಲಿದ್ದಾರೆ ಸಿದ್ದರಾಮಯ್ಯ ಅವರು. 3 ದಿನ ಇರ್ತಾರೆ ದೆಹಲಿಯಲ್ಲಿ. ಆ ಪ್ರವಾಸಕ್ಕೂ ಮುನ್ನವೇ ವರಿಷ್ಠರ ಜೊತೆ ಡಿ ಕೆ ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸ್ತಾರೆ. ಸಿದ್ದು ಸಂಪುಟ ವಿಸ್ತರಣೆ ಮಾಡದಂತೆ ಡಿ ಕೆ ಶಿವಕುಮಾರ್ ಅವರು ಜಾಣ್ಮೆ ನಡೆಯನ್ನ ಅನುಸರಿಸ್ತಾರಾ, ಅಥವಾ ಸಿದ್ದು ಸಂಪುಟ ವಿಸ್ತರಣೆ ಆದರೆ ಇನ್ನೂ 2.5 ವರ್ಷ ಅವರೇ CM ಆಗೋದು ನಿಶ್ಚಿತ ಅನ್ನೋದು ಕೂಡ ಹೇಳಲಾಗ್ತದೆ. ಸಂಪುಟಕ್ಕೆ ಬ್ರೇಕ್ ಹಾಕಲೇಬೇಕು ಅಂತೇಳಿ ದೆಹಲಿಗೆ ತೆರಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಒಂದು ಕಡೆ KPCC ಪಟ್ಟಕ್ಕೂ ಕೂಡ ತಮ್ಮನಿಗೆ ಕೊಡಿಸ್ಬೇಕು ಅಂತೇಳಿ, ಡಿ ಕೆ ಸುರೇಶ್ ಅವ್ರಿಗೆ ಕೊಡಿಸ್ಬೇಕು ಅಂತೇಳಿ ಅವರು ಕೂಡ ಹಠಕ್ಕೆ ಬಿದ್ದಿದ್ದಾರೆ. ನೋಡಬೇಕು ಇಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ. ಸೋತು ಗೆಲ್ತಾರಾ ಡಿ ಕೆ ಶಿವಕುಮಾರ್ ಅವರು? ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಿಹಾರ ರಾಜ್ಯದ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 121 ಕ್ಷೇತ್ರಗಳಲ್ಲಿ ಇವತ್ತು ಮೊದಲ ಹಂತದ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಬಹಳ ಕುತೂಹಲದ ವಿಚಾರ. ರಾಷ್ಟ್ರ ರಾಜಕಾರಣಕ್ಕೆ ತಿರುವನ್ನು ಕೊಡುವಂಥ ಚುನಾವಣೆ. ಯಾರ ಕೊರಳಿಗೆ ಬಿಹಾರದ ಜಯದ ಹಾರ ಹೋಗುತ್ತೆ ಅನ್ನೋದು. ಘಟಾನುಘಟಿ ನಾಯಕರು ಇವತ್ತು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಮೊದಲ ಹಂತದಲ್ಲಿ 121 ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇರುವಂಥದ್ದು. ಮತಗಟ್ಟೆಗಳತ್ತ ಮತದಾರರು ಅತ್ಯಂತ ಉತ್ಸಾಹದಿಂದ ಆಗಮಿಸಿದ್ದಾರೆ. ಸಂಜೆ 5 ಗಂಟೆವರೆಗೂ ಕೂಡ ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾರೆ. ಆ ಮೂಲಕ 121 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯವನ್ನ ಬರೆದಿಡ್ತಾರೆ ಮತಗಟ್ಟೆಯಲ್ಲಿ. ಘಟಾನುಘಟಿಗಳೆಲ್ಲರೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇರುವಂಥ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮಹಾಗಠಬಂಧನ್ನ CM ಅಭ್ಯರ್ಥಿ ಅಂತಲೇ ಬಿಂಬಿಸಲಾಗಿರುವಂಥ ತೇಜಸ್ವಿ ಯಾದವ್ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾರೆ. ಅವರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಬಂದು ಶಾಹಿಯನ್ನ ತೋರಿಸ್ತಾ ಇರುವಂಥ ದೃಶ್ಯಾವಳಿ. RJD ಮುಖ್ಯಸ್ಥ ತೇಜಸ್ವಿ ಯಾದವ್ ಅವರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಬಿಹಾರ ಕುರುಕ್ಷೇತ್ರದ ಮೊದಲ ಹಂತದ ರಣಕಲಿಗಳು ಯಾರ್ಯಾರು ಅನ್ನೋದನ್ನ ನೀವು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಇಲ್ಲಿ ಒಬ್ರು ಗಾಯಕಿ ಟಿಕೆಟ್ ಅನ್ನ ಗಿಟ್ಟಿಸ್ಕೊಂಡಿರೋದು ಇಂಟ್ರೆಸ್ಟಿಂಗ್ ವಿಚಾರ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ನೋಡಿ, ಇವರೇ ಮೈಥಿಲಿ ಠಾಕೂರ್ ಅಲಿನಗರದಿಂದ BJP ಅಭ್ಯರ್ಥಿ ಆಗಿದ್ದಾರೆ. ಇವರ ವಿರುದ್ಧ ಹಿರಿಯ ಮುತ್ಸದ್ದಿಯೊಬ್ಬರು ಕಣಕ್ಕಿಳಿದಿರೋದು RJD ಪಕ್ಷದ. ನನ್ನ ಪ್ರಕಾರ ಇವಾಗ ಬಿಹಾರ್ ಚುನಾವಣೆಯಲ್ಲಿ ಒಂದು 3ನೇ ಕೂಟ ಕೂಡ ಇದೆ, ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಾರ್ಟಿ. ಸೊ ಆ ಪಾರ್ಟಿ ಇವಾಗ ಯಾವ ತರ ಪರ್ಫಾರ್ಮ್ ಮಾಡ್ತದೆ ಅದ್ರ ಮೇಲೆ ಈ ಬಿಹಾರ್ ಚುನಾವಣೆಯ ಒಂದು ಎಲೆಕ್ಷನ್ ರಿಸಲ್ಟ್ ಏನಿದೆ ಅದು ಡಿಪೆಂಡ್ ಆಗ್ತದೆ. ಈ ಸರ್ತಿ ಜನ್ ಸುರಾಜ್ ಪಾರ್ಟಿಯವರು 8% ವೋಟ್ ಶೇರ್ ತಗೊಳ್ತಾರ, 12% ವೋಟ್ ಶೇರ್ ತಗೊಳ್ತಾರ, ಅಲ್ಲ
18% ವೋಟ್ ಶೇರ್ ತಗೊಳ್ತಾರಾ? ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ಈ ಸರ್ತಿ ಇದೊಂದು ಹೊಸ ಫ್ಯಾಕ್ಟರ್ ಚುನಾವಣೆಯಲ್ಲಿ. ಇದ್ರ ಮುಂಚೆ ಪ್ರಶಾಂತ್ ಕಿಶೋರಿನ ಜನ್ಸುರಾಜ್ ಪಾರ್ಟಿ ಇದ್ದಿರ್ಲಿಲ್ಲ. ಅವರ ಇಡೀ ಕ್ಯಾಂಪೇನ್ ಏನಿದೆ ಅದು ನಿತೀಶ್ ಮತ್ತು ಲಾಲು ಪ್ರಸಾದ್ ಯಾದವ್ ಅವರ ಏನು ರಾಜನೀತಿ ಇತ್ತು ಇಷ್ಟು ವರ್ಷ, 30 ವರ್ಷ 40 ವರ್ಷದ ಕಾಲ, ಇದಕ್ಕೊಂದು ಹೊಸ ಫ್ರೆಶ್ ಸ್ಟಾರ್ಟ್ ಕೊಡಬೇಕು ಅಂತ ಆ ಒಂದು ಇಂಟೆನ್ಷನ್ ಇಂದ ಅವರು ಅವರ ಮತಯಾಚನೆ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನನ್ನ ಪ್ರಕಾರ ಎಲೆಕ್ಷನ್ ರಿಸಲ್ಟ್ ಬಂದಾಗನೇ ಗೊತ್ತಾಗ್ತದೆ. ಯಾಕಂದ್ರೆ ಬಿಹಾರದ ಜನರು ಏನಿದ್ದಾರೆ ಅವರು ದೇ ಆರ್ ವೆರಿ ಪೊಲಿಟಿಕಲಿ ಅವೇರ್. ಇವಾಗ ಬೇರೆ ನೀವು ಪ್ರದೇಶದಲ್ಲಿ ಎಜುಕೇಶನ್ ಇರ್ಬೋದು, ಕಂಪೇರಬಲ್ ಇಕಾನಮಿ ಇರ್ಬೋದು, ಬಟ್ ಜನರಷ್ಟೇನು ಪಾಲಿಟಿಕ್ಸ್ ಕುರಿತು ಅಷ್ಟೇನು ಚರ್ಚೆ ಮಾಡುದಿಲ್ಲ. ಚರ್ಚೆ ಮಾಡ್ತಾರೆ, ಬಟ್ ಬಿಹಾರಕ್ಕೆ ನೀವು ಕಂಪೇರ್ ಮಾಡಿದ್ರೆ ಅಷ್ಟೇನ್ ಮಾಡುದಿಲ್ಲ. ಬಿಹಾರದಲ್ಲಿ ಅವರಿಗೆ ನಮ್ಮ ಮಂಡಲ ಅಧ್ಯಕ್ಷದಿಂದ ಹಿಡ್ಕೊಂಡು ಮುಖ್ಯಮಂತ್ರಿ ತನಕ ಎಲ್ಲಾ ವಿಷಯಗಳು, ಅವರ ಒಂದು ಆಫೀಸರ್ಸ್ ಯಾರು, ಅವರ ಏನು ಡಿಸಿಷನ್ ತಗೊಳ್ತಾ ಇದ್ದಾರೆ, ಏನ್ ಪ್ರಾಮಿಸ್ ಮಾಡಿದ್ದಾರೆ ಅವರ ಇದ್ರಲ್ಲಿ ಮ್ಯಾನಿಫೆಸ್ಟೋ ಅಲ್ಲಿ, ಎಷ್ಟು ಅವರು ಇಷ್ಟು ವರ್ಷಗಳಲ್ಲಿ ಏನೆಲ್ಲ ಹೇಳಿದ ಪ್ರಾಮಿಸಸ್ ಗಳನ್ನು ಪೂರ್ತಿಗೊಳಿಸಿದ್ದಾರೆ, ಎಲ್ಲ ಅವರಿಗೆ ಪಾಯಿಂಟ್ ಟು ಪಾಯಿಂಟ್ ಗೊತ್ತಿರ್ತದೆ ಬಿಹಾರದ ಜನರಿಗೆ. ಸೊ ಐ ಥಿಂಕ್ ಇಡೀ ಭಾರತದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಬಿಹಾರದಷ್ಟು ಪೊಲಿಟಿಕಲಿ ಅವೇರ್ ಜನರು ನಿಮ್ಗೆ ಎಲ್ಲಿ ಸಿಗುದಿಲ್ಲ. ಸೊ ಹಾಗಾಗಿ ಒಂದು ಹೊಸ ಪಾರ್ಟಿಗೆ ಅಲ್ಲಿ ಜಾಸ್ತಿ ಒಂದು ಬೆಂಬಲ ಸಿಗುವ ಚಾನ್ಸ್ ಕೂಡ ಇದೆ, ಸಿಗದೆ ಕೂಡ ಇರ್ಬೋದು. ಸೊ ತುಂಬಾ ಸರ್ಪ್ರೈಸ್ ಫ್ಯಾಕ್ಟರ್ ಇದೆ ಈ ಸರ್ತಿ. ಸೊ ನನ್ನ ಪ್ರಕಾರ ಈ ಬಿಹಾರ ಚುನಾವಣೆ ಇಟ್ ವಿಲ್ ಬಿ ಅ ವೆರಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್. ಇದರಿಂದ ನಮ್ಮ ಫ್ಯೂಚರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಬಗ್ಗೆ ಕೂಡ ತುಂಬಾ ಸಿಗ್ನಲ್ ಸಿಗ್ತದೆ. ಯಾಕಂದ್ರೆ ಯಾವಾಗ್ಲೂ ಭಾರತದಲ್ಲಿ ಏನಾದ್ರೆ ಚೇಂಜ್ ಬಂದ್ರೆ ಅದು ಬಿಹಾರ್ ಚುನಾವಣೆಯಿಂದವೇ ಬಂದಿದೆ. ಬಿಹಾರ್ ಚುನಾವಣೆ ಮತ್ತು ಉತ್ತರ ಪ್ರದೇಶದಲ್ಲಿ ಏನ್ ಚುನಾವಣೆ ಆಗ್ತದೆ ಅಲ್ಲಿಂದ ತುಂಬಾ ಒಂದು ಚೇಂಜ್ ಬರ್ತದೆ. ಇವಾಗ ನಮ್ಮ ಕರೆಂಟ್ ಸೆಂಟ್ರಲ್ ಗವರ್ಮೆಂಟ್ ನಲ್ಲೂ ಏನು ಗಠಬಂಧನ ಇದೆ ಅದು ಬಿಹಾರದಿಂದ ಸಹ ತುಂಬಾ ಬೆಂಬಲ ಉಂಟು ಅಲ್ಲಿ. ಸೊ ನನ್ನ ಪ್ರಕಾರ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ದೇರ್ ಆರ್ ಮೆನಿ ಸರ್ಪ್ರೈಸ್ ಫ್ಯಾಕ್ಟರ್ಸ್. ಮತ್ತೆ ಇದನ್ನು ನಾವು ಒಂದು ಡೆಫಿನೆಟಿವ್ಲಿ ನೋಡ್ಬೇಕಾದ್ರೆ ರಿಸಲ್ಟ್ ನೋಡ್ಲೇಬೇಕು. ಎಲ್ಲಿ ಬೇನಿ ಜನ್ಸುರಾಜ್ ಪಾರ್ಟಿ ಇಫ್ ದೇ ಡೂ ವೆರಿ ವೆಲ್, ಒಂದು 18% ಅವರಿಗೆ ವೋಟ್ ಶೇರ್ ಸಿಕ್ಕಿದ್ರೆ ಮತ್ತೆ ತುಂಬಾ ಒಂದು ಪ್ರಾಬ್ಲಮ್ ಇದೆ NDA ಮಹಾಗಠಬಂಧನಿಗೆ. ಸೊ ಅವರು ಅಷ್ಟು ವೋಟ್ ಶೇರ್ ತಕೊಂಡ್ರೆ ಅಲ್ಲಿಂದ ಪ್ರಾಬ್ಲಮ್ ಶುರು ಆಗ್ತದೆ. 8% ವೋಟ್ ಶೇರ್ ತಂದ್ರೆ ಅಡ್ಡಿಲ್ಲ, ಅವರನ್ನು ಒಂದು ಎಸ್ಟಾಬ್ಲಿಷ್ ಮಾಡ್ಕೊಳ್ತಾರೆ, ಬಟ್ ಅಷ್ಟೇನು ಸಿಗುದಿಲ್ಲ. ಯಾಕಂದ್ರೆ ಈ ಸರ್ತಿ ನೀವು ನೋಡ್ಲಿಕ್ಕೆ ಹೋದ್ರೆ ಜನ್ಸುರಾಜ್ ಪಾರ್ಟಿ ಒಂದೇ ಪಾರ್ಟಿ ಎಲ್ಲಾ ಸೀಟ್ಗಳಲ್ಲಿ ತಮ್ಮ ಕ್ಯಾಂಡಿಡೇಟ್ ಗಳನ್ನು ಇಳಿಸಿದ್ದಾರೆ. ಬೇರೆ ಮಹಾಗಠಬಂಧನ್ ಇರ್ಬೋದು, NDA ಇರ್ಬೋದು, ಸ್ವಲ್ಪ ಸ್ವಲ್ಪ ಕ್ಯಾಂಡಿಡೇಟ್ಸ್ ಒಂದೊಂದು ಪಾರ್ಟಿಯಿಂದ ಇಳಿದಿದ್ದಾರೆ. ಸೊ ಜನ್ಸುರಾಜ್ ಪಾರ್ಟಿಯಲ್ಲಿ ಅದೊಂದು ಅಡ್ವಾಂಟೇಜು ಇದೆ. ಮತ್ತೆ ನಿತೀಶ್ ಕುಮಾರ್ ಅವರು ಸುಮಾರು 20 ವರ್ಷಗಳಿಂದ ಮುಖ್ಯಮಂತ್ರಿ ಆಗಿ ಇದ್ದಾರೆ ಬಿಹಾರದಲ್ಲಿ. ಸೊ ಅದೊಂದು ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಕೂಡ ಇದೆ NDA ಗಠಬಂಧನಿಗೆ. ಈ ಏನು MGB ಇದೆ, ಮಹಾಗಠಬಂಧನ್ ಇದೆ, ಅವರಿಗೆ ಅವರ ಒಂದು ಜಂಗಲ್ ರಾಜ್ ಏನಿತ್ತು ಮುಂಚೆ, ಆ ಇಮೇಜ್ ಇಂದ ಅವರಿಗೆ ಹೊರಗೆ ಬರ್ಲಿಕ್ಕೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಜನರಿಗೆ ಇನ್ನೂ ಅದೊಂದು ನೆನಪು ಉಂಟು ಅವರ ಕಾಲದಲ್ಲಿ ಏನೆಲ್ಲ ಆಗಿತ್ತು, ಮತ್ತೆ ಯಾವ ತರ ಶೋಷಿತರಾಗಿದ್ದಾರೆ ಅಂತ ಎಲ್ರಿಗೂ ನೆನಪಿದೆ. ಸೊ ನನ್ನ ಪ್ರಕಾರ ಒಂದು ಹೊಸ ಇದು ಬರ್ಬೋದು, ಅಲ್ಲ ಇದು NDA ಕೂಡ ಕಂಟಿನ್ಯೂ ಆಗ್ಬೋದು. ಸೊ 2 ಚಾನ್ಸಸ್ ಇದೆ. ಬಟ್ ಮಹಾಗಠಬಂಧನ್ ಈ ಸರ್ತಿ ತುಂಬಾ ದುಡ್ಡನ್ನು ಪಂಪ್ ಮಾಡಿದೆ, ಬಟ್ ಕೆಲವು ಮಿಸ್ಸಿಂಗ್ ಲೀಡರ್ ಫ್ಯಾಕ್ಟರ್ಸ್ ಇದೆ. ರಾಹುಲ್ ಗಾಂಧಿ ಅವರು ಫಸ್ಟ್ ಹೋಗಿ ಅಲ್ಲಿ ರ್ಯಾಲಿ ಮಾಡಿದಾಗ ಅವರಿಗೆ ತುಂಬಾ ಬೆಂಬಲ ಸಿಕ್ಕಿತ್ತು, ಬಟ್ ಅದರ ನಂತರ ಸುಮಾರು 30 ದಿನಗಳ ಕಾಲ ಅವರು ಅಲ್ಲಿ ಹೋಗ್ಲೇ ಇಲ್ಲ. ಒಂಥರ ಹಿ ಕಂಪ್ಲೀಟ್ಲಿ ಮಾಯ ಆದ್ರು ಅಲ್ಲಿಂದ. ಮತ್ತೆ 2-3 ದಿನದ ಹಿಂದೆ ಪುನಃ ಹೋದ್ರು, ಅಲ್ಲಿಯ ಯುವಕರೊಟ್ಟಿಗೆ ಈಚ್ತಾ ಇದ್ದಾರೆ, ನೀರಿಗೆ ಹಾರ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ನೀವು ದಿನ ಒಂದು ನಿಮ್ಮ ಪ್ರೆಸೆನ್ಸ್ ಅನ್ನು ತೋರಿಸ್ಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಕನ್ಸಿಸ್ಟೆನ್ಸಿ ಇಲ್ಲದಿದ್ರೆ ಚುನಾವಣೆಯಲ್ಲಿ. ಕಲಬುರಗಿಯಲ್ಲಿ ಗ್ರಾಮಸ್ಥರಿಗೆ ಜೆಸ್ಕಾಂ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಫ್ರೀ ಎಲೆಕ್ಟ್ರಿಸಿಟಿ, ವಿದ್ಯುತ್ ಗ್ಯಾರಂಟಿ ಅಂತ ಹೇಳಿದ್ದು, ಆದರೆ ರೈತರು ಕಾರ್ಮಿಕರಿಗೆ ಜೆಸ್ಕಾಂನಿಂದ ಲಕ್ಷಾಂತರ ರೂಪಾಯಿ ಬಿಲ್ ಹಾಕಿ ಜಡಿಯಲಾಗಿದೆ. ಜೇವರ್ಗಿಯ
ಹಲವು ಚಿಗರಹಳ್ಳಿ ಯಾಳವಾರ ಜನರಿಗೆ ಶಾಕ್ ಅನ್ನು ಕೊಟ್ಟಿರುವಂಥದ್ದು. ಕಾರ್ಮಿಕರ ಮನೆಗಳಿಗೆ ಹಲವಾರು ತಿಂಗಳಿಂದ ಇವರು ಬಿಲ್ ಕಟ್ಕೊತ ಬಂದಿದ್ದಾರೆ. ಏನು ಗೃಹ ಜ್ಯೋತಿ ಮೂಲಕ ಸ್ಕೀಮ್ ಸ್ಟಾರ್ಟ್ ಆಗ ಜೀರೋ ಬಿಲ್ ಮಾಡೋಕ್ಕಿಂತ ಮುಂಚೆ ಏನು ಬಾಕಿ ಇತ್ತು ಅದೆಲ್ಲ ಕಟ್ಟಿಸ್ಕೊಂಡಾದ್ಮೇಲೆ ಜೀರೋ ಬಿಲ್ ಮಾಡಿದ್ದಾರೆ. ಇದುವರೆಗೂ 10 ತಿಂಗಳು 12 ತಿಂಗಳು ಜೀರೋ ಬಿಲ್ ಬಂದಿರತಕ್ಕಂಥದ್ದು ಹೋದ ತಿಂಗಳಿಂದ ಏಕಾಏಕಿ ಏನದ ಮನ್ಸಿಗೆ ಬಂದಂಗೆ ಬಿಲ್ ಕೊಟ್ಟಿದ್ದಾರೆ. 10,000, 18,000, 20,000, 44,000, 50,000, 1 ಲಕ್ಷದವರೆಗೂ ಬಿಲ್ ಕೊಟ್ಟಿದ್ದಾರೆ. 2 ಲಕ್ಷ ಕೊಟ್ಟಿದ್ದಾರೆ. ಒಬ್ರಿಗೆ 4 ಲಕ್ಷ ಕೊಟ್ಟಿದ್ದಾರೆ. ಆ 4 ಲಕ್ಷ ಕೊಟ್ಟಿರೋ ಇಲ್ಲಿ ಇರೋದನ್ನೇ ಇಲ್ಲ, ಬಾಂಬೆದಲ್ಲಿ ಇರ್ತಾರೆ. ಒಂದೇ ಒಂದು ರೂಮ್ ಇರ್ತಕ್ಕಂಥದ್ದು. ಇಂಥ ಅಕ್ರಮವೆಲ್ಲ ನಡೆದಿದೆ. ಇದನ್ನು ನಾವು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ತಂದರೆ ಬಾಕಿ ಅಂತ ಹೇಳ್ತಾರೆ. ಯಾವ ಬಾಕಿ ಸ್ವಾಮಿ? ಕಳೆದ ಹಲವಾರು ತಿಂಗಳಿಂದ ಇವರು ಬಿಲ್ ಕಟ್ಕೊತ ಬಂದಿದ್ದಾರೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.